ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತೊಂದು ರ್ಯಾಂಡಮ್ ವಿಡಿಯೋ ಅಷ್ಟೇ. ನನ್ನ ಫ್ರೆಂಡ್ ಸುಮಾ ಬರ್ತಾ ಇದ್ದಾಳೆ ತುಂಬ ದಿನಗಳ ನಂತರ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದು, ಆಮೇಲೆ ಅವಳು ಅಷ್ಟು ಬಂದಿಲ್ಲ. ಸೊ ಹಾಗಾಗಿ ಅವಳಿಗೋಸ್ಕರ ಸ್ಪೆಷಲಾಗಿ ಅವಳಿಗೆ ತುಂಬ ಇಷ್ಟ ಅಂತ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವು ನಾನು ಜಾಸ್ತಿ ತೋರಿಸಿಲ್ಲ. ನಾನು ದಾವಣಗೆರೆಗೆ ಹೋದಾಗ ಒಂದ್ಸರಿ ಪಲಾವ್ ಮಾಡೋದು ತೋರಿಸಿದೆ ಅಷ್ಟೇ. ಸೊ ಇವಾಗ ನನ್ನ ಸ್ಟೈಲಲ್ಲಿ ಜಾಸ್ತಿ ಮಸಾಲೆ ಇರೋದಿಲ್ಲ. ಸೊ ಯಾವ ರೀತಿ ಪಲಾವ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತಾಡೋದು ಬೇಡ. ಪಲಾವ್ ಮಾಡೋದೇ ತುಂಬ ಕೆಲಸ ಹಿಡಿದ್ಬಿಡುತ್ತೆ. ಬಿಕಾಸ್ ಅಷ್ಟೊಂದು ತರಕಾರಿ ಎಲ್ಲ ಹೆಚ್ಕೊಳ್ಬೇಕು, ಅದು ಇದು ಎಲ್ಲ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಟ ಅಂತ ವಿಡಿಯೋ ಮಾಡೋಣ. ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಇಷ್ಟೇ ತರಕಾರಿ ಇದ್ದಿದ್ದು ಎಮರ್ಜೆನ್ಸಿಗೆ. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಮತ್ತೆ ಬಟಾಣಿ ನಾನು ಈ ಥರ ಫ್ರೀಸರಲ್ಲಿ ಹಾಕಿಟ್ಟಿಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ. ಸೊ ಅದು ಒಂದು ವಾರಕ್ಕೆ ನಂಗೆ ಖಾಲಿ ಆಗುತ್ತೆ. ಈಗ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಮ್ಮಿ ಶುಂಠಿ ಹಾಕೋದು, ಹಾಗೆ ಸ್ವಲ್ಪ ಜಾಸ್ತಿ ಗೋಡಂಬಿ ಬಾದಾಮಿ ಹಾಕ್ತಾ ಇದ್ದೀನಿ. ಬಿಕಾಸ್ ಫ್ರೆಂಡ್ ಬರ್ತಾ ಇದ್ದಾಳೆ ಅನ್ನೋ ಖುಷಿಗೆ, ಟೇಸ್ಟ್ ಜಾಸ್ತಿ ಇರಲಿ, ಫ್ರೆಂಡ್ ಬರ್ತಾ ಇದ್ದಾಳೆ ಅನ್ನೋ ಖುಷಿಗೆ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಹಾಕೋವಾಗ ಒಂದು ನಾಲ್ಕು ಹಾಕಿದ್ರೆ ಸಾಕು ಗೋಡಂಬಿ ಬಾದಾಮಿ. ಒಂದು 3 ಲವಂಗ ಹಾಕೊಳ್ತಾ ಇದ್ದೀನಿ. ಮತ್ತೆ ಹಸಿಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ, ಹಾಗಾಗಿ ನಾನು ಲವಂಗ ಹಾಕೊಂಡಿದ್ದು. ಲವಂಗ ಸ್ವಲ್ಪ ಖಾರ ಸ್ಪೈಸಿ ಮಾಡುತ್ತೆ, ಹಾಗಾಗಿ ಅಂದ್ರೆ ಮೀಡಿಯಂ ಸ್ಪೈಸಿ ಇದು ಮಾಡ್ತಾ ಇರೋದು. ನಾನ್ ಮಾಡೋವಾಗ ಇದಕ್ಕಿಂತ ಜಾಸ್ತಿನೇ ಹಾಕೊಳ್ತೀನಿ. ಮತ್ತೆ ಪುದೀನ, ಕೊತ್ತಂಬರಿ ಇದಿಷ್ಟನ್ನು ರುಬ್ಬಿಟ್ಕೊಂಡ್ರೆ ಸಾಕು. ನೋಡಿ, ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಲಾವ್ ಮಾಡೋದಕ್ಕೆ 1 ಸ್ಪೂನ್ ತುಪ್ಪ ಮತ್ತೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಕೋಕೋನಟ್ ಆಯಿಲ್. ಸೊ ಯೂಶಲಿ ನಾವು ಹೇರ್ ಆಯಿಲಿಗೆ ರೆಡಿ ಮಾಡಿಸಿಟ್ಕೊಂಡಿರ್ತೀವಲ್ಲ, ಅದರಲ್ಲೇ ನಾನು ಮನೆಗೆ ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀನಿ ಅಡುಗೆಗೆ. ಕ್ಯಾಮ್ರಾಮನ್ ಅಜಯ್ ಜೊತೆ ಅಶ್ವಿನಿ. ಕ್ಯಾಮ್ರಾಮನ್ ಅಜಯ್ ಜೊತೆ ಅಶ್ವಿನಿ ಹೊಡೆದು ಬಿಡ್ಬೇಕಾಯ್ತೀನಿ ಸ್ವಲ್ಪ ಹೊತ್ತು ನೋಡಿ.
2 ವಿಷಲ್ ಆಗಿ ಪ್ರೆಷರ್ ಬಿಟ್ಟಿದೆ. ಹೇಗಾಗಿದೆ ನೋಡೋಣ ಪಲಾವ್. ಚೆನ್ನಾಗಾಗಿದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ಪಲಾವು. ಅಂಡ್ ಉದ್ರುದ್ರಾಗಿತ್ತು. ಮತ್ತೆ ನಾನು ಜಾಸ್ತಿ ಮಸಾಲೆ ಹಾಕ್ದೇ ಇರೋದ್ರಿಂದ ನಂಗೆ ಇದೇ ತರ ಯಾವಾಗ್ಲೂ ಇಷ್ಟ ಆಗೋದು. ಇದ್ರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ತರಕಾರಿ ಮತ್ತೆ ಕೆಲವೊಂದ್ಸರಿ ಮಶ್ರೂಮ್ ಬಿರಿಯಾನಿ ಆ ತರ ಎಲ್ಲ ಮಾಡ್ತೀನಿ. ಬಿಕಾಸ್ ಇವಳು ಮಶ್ರೂಮ್ ತಿನ್ನಲ್ಲ, ಹಾಗಾಗಿ ಪಲಾವ್ ಮಾಡಿದ್ದೀನಿ. ಹೇಗಿತ್ತು ಈ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಮೊಸರು ಗೊಜ್ಜು ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತೆ ಸೌತೆಕಾಯಿ ತಗೊಂಡಿದ್ದೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ, ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನ್ ಗೊತ್ತಾ, ಕಡ್ಲೆ ಪುಡಿ, ಹುರ್ಗಡ್ಲೆ ಪುಡಿ, ಕಡ್ಲೆ ಮತ್ತೆ ಜೀರಿಗೆನ ಪುಡಿ ಮಾಡಿ ಇಟ್ಟಿರೋದು. ಸಖತ್ತಾಗಿ ಫ್ಲೇವರ್ ಇರುತ್ತೆ ಈ ಮೊಸರು ಬಜ್ಜಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಕಡ್ಲೆನ ಹುರಿಯೋ ಹಾಗೇನಿಲ್ಲ, ಜಸ್ಟ್ ಕಡ್ಲೆ ಮತ್ತೆ ಇದು ಜೀರಿಗೆನ ಎರಡೂನು ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಎಷ್ಟು ಸಖತ್ತಾಗಿರುತ್ತೆ ಅಂದ್ರೆ ಅಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾನು ಈ ತರ ಮೊಸರು ಗೊಜ್ಜು ಮಾಡ್ತೀನಿ, ಮೊಸರು ಬಜ್ಜಿ. ನಾವು ಮೊಸರು ಬಜ್ಜಿ ಅಂತೀವಿ. ಸೊ ಬೇರೆಯವ್ರು ಏನೇನ್ ಹೇಳ್ತಿರೋ ನನ್ಗೆ ಗೊತ್ತಿಲ್ಲ. ಅಂಡ್ ಸರ್ಪ್ರೈಸ್ ಆಗಿ ನಾನು ಸುಮಂಗೆ ಒಂದು ಡೆಸರ್ಟ್ ತರಿಸಿದ್ದೆ. ಇದು ಆಕ್ಚುಲಿ ಕೋರ್ಮಂಗ್ಲದಲ್ಲಿರೋದು, ಇಲ್ಲಿ ಸಿಗಲ್ಲ. ನಮ್ಗೆ RR ನಗರಕ್ಕೆ 1 hour ಡೆಲಿವರಿ ಆಗುತ್ತೆ. ಸೊ ಈ ಡೆಸರ್ಟ್, ಅವಳಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಸೊ ಹಂಗಾಗಿ ತರಿಸಿದ್ದೆ. ಎಷ್ಟು ಸಖತ್ತಾಗಿದೆ ಈ ಡೆಸರ್ಟ್ ಅಂದ್ರೆ ಖಂಡಿತ ಇದ್ರ ಬಗ್ಗೆ ಒಂದು ರೀಲ್ ವಿಡಿಯೋ ಮಾಡ್ತೀನಿ. ಒಂದ್ ಐಸ್ ಕ್ರೀಮ್, ಚಾಕ್ಲೇಟ್ ಮತ್ತೆ ಕೇಕ್, ಫ್ರೂಟ್ಸ್ ಎಲ್ಲಾನು ತಿಂದಂಗಾಗುತ್ತೆ. ಅಷ್ಟ್ ಚೆನ್ನಾಗಿರುತ್ತೆ ಅದು. ಸುಮಂಗೆ ಪಲಾವ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಈವನ್ ನನ್ಗೂ ಕೂಡ. ಯಾರು ಬರ್ತಾರೆ ಅಂದ್ರೆ ನಾನು ಪಲಾವೇ ಮಾಡೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಅಂದ್ರೆ ಎಲ್ರು ತುಂಬಾ ಖುಷಿಯಿಂದ ಊಟ ಮಾಡಿದ್ರು. ಮುದ್ದ ಕೊಡ, ಸುಮಾ ನಂಗೆ ಒಂದು ಪ್ಯೂರೆಸ್ಟ್ ಸೋಲ್ ಅನ್ಸುತ್ತೆ. ಬಿಕಾಸ್ ಅವಳು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಿರ್ತಾಳೆ. ಅವಳ ಕೈಲಾಗಿರೋಂತಹ ಒಳ್ಳೇದನ್ನ ಮಾಡ್ತಾ ಇರ್ತಾಳೆ. ಸೊ ಅದು ನಂಗೆ ತುಂಬಾ 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 ಇಷ್ಟ. ಸೊ ಈವನ್ ನಾವ್ ಯಾವಾಗ್ಲೂ ಸಿಕ್ಕಾಗ ನಾವ್ ಅದನ್ನೇ ಮಾತಾಡೋದು. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು. ನಮ್ ಮಾತುಗಳನ್ನ ಕೇಳ್ಬಿಟ್ರೆ ನೀವು ಔಟ್ಡೇಟೆಡ್ ಅನ್ಕೊಂಡ್ಬಿಡ್ತೀರೇನೋ. ಸೊ ಹಂಗೆ ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಇರ್ತೀವಿ. ಅಂಡ್ ಇಷ್ಟು ಒಳ್ಳೇದನ್ನ ಬಯಸೋ ಈ ಒಂದು ಒಳ್ಳೆ ಮನ್ಸಿಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ನಾನ್ ಬಯಸ್ತೀನಿ. ಭಗವಂತ ಎಲ್ಲವನ್ನು ಕೊಟ್ಟು ಅವಳನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಬಯಸ್ತೀನಿ. ಅಂಡ್ ಏನೇ ಹೇಳೋದು, ಫ್ರೆಂಡ್ ಬಗ್ಗೆ ಏನೇ ಹೇಳಿದ್ರು ಕಮ್ಮಿ ಅನ್ಸುತ್ತೆ. ಹೇಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.